ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಂಪುಟ ರಚಿಸಿದರೆ ಕೇವಲ 13 ಜನ ಮಾತ್ರ ಪ್ರಮಾಣ ಸ್ವೀಕರಿಸಿದ್ದಾರೆ ಸಚಿವರಾಗಿ. ಇನ್ನೂ 20 ಜನ ಸಚಿವರಾಗಿ ಪ್ರಮಾಣ ಸ್ವೀಕರಿಸ ಬಾಕಿ ಇದೆ. ಆಗಲೇ ಎಸ್ ಟಿ ಬರೋಕ್ಕೆ ನಿಮ್ಮ ಸ್ಥಾನ ಕೊಡಬೇಕು, 3 ಸ್ಥಾನ ಕೊಡಬೇಕು, 3 ಮಂತ್ರಿ ಸ್ಥಾನ ಕೊಡಬೇಕಂತ ಆಗಲೇ ಕೇಳಿ ಬರ್ತಿದೆ. ಎಸ್ ಸಿ ಕೊಡಬೇಕು, ಎಸ್ ಟಿ ಕೊಡಬೇಕು, ಸಮಾನವರು ಕೊಡಬೇಕು. ಆಮೇಲೆ ಜಾತಿವಾರದ್ದು ಕೊಡೋಕ್ಕಿಂತ ಜಿಲ್ಲಾವಾರದು ಪ್ರತಿನಿತ್ಯ ಕೊಡಬೇಕು. ಜಿಲ್ಲಾವಾರು ಜಾತಿವಾರ ಕೊಡಬೇಕಾಗತ್ತೆ, ಪ್ರಾದೇಶಿಕ, ಆಮೇಲೆ ಪ್ರದೇಶಕ್ಕೆ ಬಂದು ಬರುತ್ತೆ, ಪ್ರತಿ ಜಿಲ್ಲೆ ಕೊಡಬೇಕಾಗತ್ತೆ. ಅಂದರೆ ಜಾತಿವರೆಗಿನ ಇದು ಜಿಲ್ಲಾವಾರು ಅಂದರೆ ಒಂದು ಜಿಲ್ಲೆಯಲ್ಲಿ ಯಾರು ಪ್ರತಿ ಜಿಲ್ಲಾವಾರು ಜಾತಿಗಿಂತ ಆಯಿತಾ. ಜಾತಿ ನೀವು ಭಾಳ ಜೊತೆಗಳಿವೆ, ಜಿಲ್ಲಾವಾರು ಪ್ರತಿನಿಧಿ ಕೊಡಬೇಕು. ನನ್ನ ನೆನಪಾಗೋದಾಗುತ್ತೆ. ಆಮೇಲೆ ಜಾತಿ ಎಸ್ ಟಿ ಕೊಡಬೇಕಾಗತ್ತೆ, ಅವ್ರ ಪ್ರತಿನಿಧಿ ಕೊಡಬೇಕಾಗತ್ತೆ. ಹೀಗೆ ಎಸ್ ಟಿ ವೋಟ್ಸ್ ಬ್ಯಾಂಕ್ ಭಾಳ ತೊಗೊಂಡಿದೆ ಕಾಂಗ್ರೆಸ್. ಆಮೇಲೆ ಜಮೀನು ಮೊತ್ತಿಗೆ ಸಿಗುತ್ತೆ ಎಲ್ಲ ಗೊತ್ತಿಲ್ಲ. ಸಚಿವ ಸ್ಥಾನ ಕಷ್ಟ ಇದೆ. ಕಾಂಗ್ರೆಸ್ ಸೈಟು ಭಾಳ ಜನ ಕೇಳ್ತಾರೆ, ಅವು ಮುಸ್ಲಿಂ ಸಮುದಾಯದಲ್ಲಿ ಕಷ್ಟ ಇದೆ. ಜಮೀನು ಸಿಗೋದು ಕಷ್ಟ ಇದೆ. ಆಮೇಲೆ ಜಿ ಬಿ ಎಲೆಕ್ಷನ್ ಗೆಲ್ಲಿಸೋದು ಕಾಂಗ್ರೆಸ್ ಪಕ್ಷ ಗೆಲ್ಲಿಸೋದು ಡಿ ಕೆ ಶಿವಕುಮಾರ್ ಸವಾಲಿನ ಕೆಲಸ. ಯಾಕೆಂದರೆ ಅವರು ಬೆಂಗಳೂರಿನ ಮೂಲ ರಾಜಕಾರಣಿ, ಬೆಂಗಳೂರು ಮೂಲದ ಕನಕಪುರ ಪಕ್ಕದಲ್ಲಿದೆ. ಹಾಗಾಗಿ ಅವರು ಗೆಲ್ಲಿಸಲೇಬೇಕು. ಜಿ ಬಿ ಎಲೆಕ್ಷನ್ ಕಾಂಗ್ರೆಸ್ ಪಕ್ಷನ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಸಂಸದ ಆಗಿದ್ದರು. ಹಾಗಾಗಿ ಇಬ್ಬರಿಗೂ ಜಿ ಬಿ ಎಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಿದ್ದರಾಮಯ್ಯಗಿಂತ ಭಾರಿ ಇಂಪಾರ್ಟೆಂಟ್ ಆಗುತ್ತೆ, ಗೆಲ್ಲಿಸಲೇಬೇಕು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಕಷ್ಟ ಏನಾಗ ಬಂದರೆ ಕಸದ ಗುತ್ತಿಗೆಗಳಲ್ಲಿ 10,000 ಕೋಟಿ, 39,000 ಕೋಟಿ 10,000 ಉಳಿದಿದೆ ಅಂತ ಕಸ ಟೆಂಡರಲ್ಲಿ ಅದು ಆರೋಪಗಳಿಂದ ಬಿ ಜೆ ಪಿ ಕಡೆಯಿಂದ ರಾಜ್ಯಪಾಲರು ದೂರು ಸಲ್ಲಿಸಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಚಲೋದಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲೋದಿ ನಾರಾಯಣಸ್ವಾಮಿಯವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷ ಹಿಂಗೆ ಬಯಸ್ತಾರೆ. ಈ ಕಸ ಟೆಂಡರ್ 10,000 ಕೋಟಿ ಆರೋಪಗಳನ್ನ ಭಾಳ ಗಂಭೀರವಾದದ್ದು. ಆಮೇಲೆ ಈಗಾಗಲೇ ಈಗ ಆಗಸ್ಟ್ 31 ಎಲೆಕ್ಷನ್ ಮಾಡಬೇಕು. ಜಿ ಬಿ ಎಲೆಕ್ಷನ್ ಅದೇ ಮೇನ್ ಪಾಯಿಂಟು. ಜೆ ಡಿ ಎಸ್ಸು ರೆಡಿಯಾಗಿದೆ. ಒಕ್ಕಲಿಗ ಮತಗಳಿಗಾಗಿ ಈಗ ಹರಸಾಹಸ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೇಲೆ. ಆಮೇಲೆ MLC ಎಲೆಕ್ಷನ್ ಇದ್ರೂ 7ನೇ ಅಭ್ಯರ್ಥಿ ಇದು ಅದಷ್ಟು ಇಂಪಾರ್ಟೆಂಟ್ ಆಗೋಲ್ಲ. MLC ಜನ ಗಮನಿಸಿರೋದು ಈಗ ಅಕ್ಕಿ ಬೆಲೆ ಜಾಸ್ತಿ ಆಯಿತು, ಊಟ ಮಾಡೋಕ್ಕಾಗಲಿ, ಮಳೆ ಕೊರತೆ ಆಯಿತು, ಮಳೆ ಕೈ ಕೊಡ್ತು, ಮುಂಗಾರು ಮಳೆ ಇಲ್ಲ. ಹೀಗಾಗಿ ರಾಜ್ಯಕ್ಕೆ ಜಗತ್ತಿನಲ್ಲಿ ನಮ್ಮ ಕರ್ನಾಟಕ ನೋಡ್ಕೊಬಂದರೆ ಕರ್ನಾಟಕದಲ್ಲಿ ಈಗ ಹಾಹಾಕಾರ. ಈಗ ಹಸುವಿನ ಇದು ಮಳೆ ನೀರಿಲ್ಲ, ಹಸುವಿನಿಂದ ಕಂಗಾಲ ಪರಿಸ್ಥಿತಿ ಬರುತ್ತೆ ಅನ್ನೋದು ಆತಂಕ. ರೈತರಿಗೆ ನಾನು ಹೇಳ್ತೀನಿ, ರೈತರಿಗೆ ಯಾವುದೇ ಕಾರಣಕ್ಕೂ ಜಮೀನು ಕೆಲಸ ಮಾಡಿ